ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮಾರ್ಕ್ ಚಿತ್ರ ಮುಗ್ಗರಿಸಿದ್ದು ಎಲ್ಲಿ? ಹುಬ್ಬಳ್ಳಿಯ ವೇದಿಕೆ ಮೇಲೆ ಬೆಂಕಿಯ ಮಾತುಗಳನ್ನಾಡಿದಂತಹ ಕಿಚ್ಚ ಸುದೀಪ್ ಮಾತುಗಳ ಕಿಡಿಗೆ ತನ್ನ ಮಾರ್ಕ್ ಚಿತ್ರವೇ ಸುಟ್ಟು ಹೋಯ್ತಾ? ಹಾಗಾದ್ರೆ ದುರಹಂಕಾರದ ಪ್ರತೀಕ ಅನ್ನುವಂತಿದ್ದ ಸುದೀಪ್ ಅವರ ವರ್ತನೆಯಿಂದ ಚಿತ್ರತಂಡ, ಚಿತ್ರದ ನಿರ್ಮಾಪಕರು ಲಾಸ್ಗೆ ಒಳಗಾದ. ದಾದಾ ಅಂತ ಹೇಳಿ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಏನೋ ಗಿಮಿಕ್ ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಿ ಕಿಚ್ಚ ಸುದೀಪ್ ಮತ್ತೊಮ್ಮೆ ಸೋಲುಂಡ್ರ. ಎಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾವು ನಮ್ಮ ಮಾತಿಗೆ ಬದ್ಧ. ಎಸ್ ವೀಕ್ಷಕರೇ, ಮಾರ್ಕ್ ಬಿಡುಗಡೆಯಾಗಿ 2 ದಿನ ಕಳೆದಿದೆ. ಮಾರ್ಕ್ ಹೇಳಿಕೊಳ್ಳುವಂತ ಪ್ರದರ್ಶನವನ್ನೇನು ಕಾಣ್ತಾ ಇಲ್ಲ. ಮಾರ್ಕ್ಗೆ ಜನರ ರಿಯಾಕ್ಷನ್, ಜನರ ಸ್ಪಂದನೆ ಕಡಿಮೆ ಆಗ್ತಾ ಇದೆ. ಪರಿಣಾಮ ಕಲೆಕ್ಷನ್ ನಲ್ಲಿ ಹಿಂದೆ ಬಿದ್ದಿದೆ ಮಾರ್ಕ್. ಮೊದಲ ದಿನದ ಕಲೆಕ್ಷನ್ ನಲ್ಲಿ ಇತ್ತೀಚಿನ 3 ಚಿತ್ರಗಳು ಡೆವಿಲ್, 45 ಮತ್ತು ಮಾರ್ಕ್ ಚಿತ್ರಗಳ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ ಡೆವಿಲ್ ಅನ್ನ ಮೀರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಮಾರ್ಕ್ಗೆ. ಡೆವಿಲ್ಗಿಂತ ಕಡಿಮೆ ಕಲೆಕ್ಷನ್ ಅನ್ನ ಮೊದಲನೇ ದಿನ ಮಾಡಿದೆ ಮಾರ್ಕ್. ಹಾಗಾದ್ರೆ ಮಾರ್ಕ್ ಚಿತ್ರ ನಿರೀಕ್ಷಿಸಿದಷ್ಟು ಯಶಸ್ಸನ್ನ ಕಾಣಲಿಕ್ಕೆ ಏನ್ ಕಾರಣ? ವಿವಾದದ ಕಿಚ್ಚು ಹಚ್ಚಿದ್ದ ಕಿಚ್ಚ ಸುದೀಪ್ ಆ ಕಿಚ್ಚಿನಲ್ಲೇ ಮಾರ್ಕ್ ಚಿತ್ರವನ್ನ ಬಲಿ ಕೊಟ್ರ. ಹಾಗಾದ್ರೆ ಮಾರ್ನಿಂಗ್ ಶೋ ಸರಿ ಇಲ್ಲ ಅಂದ್ರೆ ಸೆಕೆಂಡ್ 9 ಗಂಟೆ ಒಬ್ಬ ಅಭಿಮಾನಿ ಕಾಣಲ್ಲ. ಅಲ್ಲಿ ಹುಡುಕ್ತಾ ಇರ್ಬೇಕು ದುರ್ಬಿನ್ ಹಾಕೊಂಡು. ನಾವು ಎಲ್ಲಯ ಇಲ್ಲೇ ಇದ್ರಲ್ಲಯ, ಎಲ್ಲ ಭರವಸೆ ಕೊಟ್ರಲ್ಲಯ, ನಿಮ್ಮನ್ನ ನಂಬ್ಕೊಂಡು ಬಂದ್ವಲ್ಲಯ, ಓಡಬಿಟ್ರಲ್ಲೇ ಆಗ್ಬಿಟ್ಟು ಯಾರು ಬರಲ್ಲ ಸರ್. ಬರೀ ಫ್ಯಾನ್ಸ್ ಇಟ್ಕೊಂಡು ಸಿನಿಮಾ ಮಾಡಲ್ಲ ಸರ್. ಇಡೀ ವರ್ಷ ನೀವು ನಾನು ಅಭಿಮಾನಿ ಅನ್ಕೊಂಡು ಓಡಾಡೋದು ಬೇಕಾಗಿಲ್ಲ. ಬರೀ ಫ್ಯಾನ್ಸ್ ಇಟ್ಕೊಂಡು ಸಿನಿಮಾ ಮಾಡಲ್ಲ ಸರ್. ಚಿತ್ರ ಪ್ರೇಮಿಗಳು, ಅಭಿಮಾನಿಗಳು ಅಂದ್ರೆ ದೇವರಿದ್ದ ಹಾಗೆ. ನಿರ್ಮಾಪಕರು ಅನ್ನದಾತರು ಅಂತ ಡಾಕ್ಟರ್ ರಾಜ್ಕುಮಾರ್ ಏನ್ ಹೇಳ್ಕೊಂಡು ಬಂದ್ರು, ಅದೇ ದಾರಿಯಲ್ಲಿ ನಡೆದಿದ್ರು ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಆದ್ರೆ ಈಗಿನ ನಟರ ಹಲವಾರು ವರ್ತನೆಗಳು ಜನಾಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಕಿಚ್ಚ ಸುದೀಪ್ ಅವರ ದುರಹಂಕಾರಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಅನ್ನೋ ತರ ಇರುವಂತಹ ಈ ನಾಯಕನ ವೈಖರಿ. ಈ ಹಿಂದೆ ನಿರ್ಮಾಪಕರ ವಿರುದ್ಧವೂ ಕೆಂಡ ಕಾರಿದ್ದ ಸುದೀಪ್ನ ವಿರುದ್ಧ ನಿರ್ಮಾಪಕರು ರೊಚ್ಚಿಗೆದ್ದಿದ್ರು. ಹಾಗೂ ಹೀಗೂ ಮಾಡಿ ವಿಷ್ಣುವರ್ಧನ್ ಅವರ ಅಗಲಿಕೆಯ ನಂತರ ವಿಷ್ಣುವರ್ಧನ್ ಅಭಿಮಾನಿಗಳನ್ನ ತನ್ನತ್ತ ಸೆಳಿಬೇಕು ಅಂತ ಏನೇನೋ ಗಿಮಿಕ್ ಮಾಡಿದ್ದಂತಹ ಕಿಚ್ಚ ಸುದೀಪ್ ವಿಷ್ಣುವರ್ಧನ್ ಅಭಿಮಾನಿಗಳ ಬಳಗಕ್ಕೆ ಕೈ ಹಾಕಿ ಸಿನಿಮಾದಲ್ಲಿ ತಾನೇ ದಾದಾ ತರ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇರುವಂತ ಸುದೀಪ್ ದಾದಾ ವಿಷ್ಣುವರ್ಧನ್ ಅವರಿಗಿರುವಷ್ಟು ವಿಷ್ಣುವರ್ಧನ್ ಅವರ 0.5 ಅಷ್ಟೇನಾದ್ರೂ ಸೌಜನ್ಯ, ನಯ, ವಿನಯ ಇದ್ದಿದ್ರೆ ಇವತ್ತು ವಿಷ್ಣುವರ್ಧನ್ ಅವರ ಹೆಸರನ್ನ ಹೇಳ್ಬೋದಿತ್ತು. ವಿಷ್ಣುವರ್ಧನ್ ಹೆಸರನ್ನ ಹೇಳಲಿಕ್ಕೂ ಕೂಡ ಕಿಚ್ಚ ಸುದೀಪ್ಗೆ ಸೌಜನ್ಯ ಇಲ್ಲ. ಇನ್ನು ವಿಷ್ಣುವರ್ಧನ್ ಸರಿಸಮನಾಗಿ ಬೆಳಿಲಿಕ್ಕೆ ಸಾಧ್ಯ. ನೋಡ್ರ ನಿಮ್ಗೆ ಹೆಂಗ ಅನ್ಸ್ತು? ಇವನು ಹೇಳ್ತಾನೆ ಇವಂದೇ ನೆಕ್ಸ್ಟ್ ಫಿಲಮ್ ಡಾರ್ಕ್ ಮೂವಿ ಇಷ್ಟ ಇಲ್ಲ, ಆಗಿಲ್ಲ, ಚೆನ್ನಾಗಿಲ್ಲ, ಡಬ್ಬಾ ಮೂವಿ. ತನ್ನ ಸಿನಿಮಾದ ಪ್ರಮೋಷನ್ಗಾಗಿ ಅಭಿಮಾನಿಗಳನ್ನ, ಚಿತ್ರ ಪ್ರೇಮಿಗಳನ್ನ ಎತ್ತಿಕಟ್ಟುವ ಕೆಲಸವನ್ನ ಮಾಡಿದಾಗ ಸುದೀಪ್ ಕನ್ನಡ ಚಿತ್ರ ಪ್ರೇಮಿಗಳ ದೃಷ್ಟಿಯಲ್ಲಿ ವಿಲನ್ ಆಗ್ಬೋದು. ತನ್ನ ಲಾಭಕ್ಕಾಗಿ ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚುವಂತ ಇಂಥ ನಾಯಕರಿಗೆ ಸಪೋರ್ಟ್ ಮಾಡದೇ ಇರಲು ಕನ್ನಡ ಚಿತ್ರ ಪ್ರೇಮಿಗಳು, ಕನ್ನಡದ ಚಿತ್ರ ರಸಿಕರು ತೀರ್ಮಾನ ಮಾಡಿದ್ರು. ಹಾಗಾಗಿಯೇ ಯಾರು ನ್ಯೂಟ್ರಲ್ ಆಗಿರುವಂತಹ ಚಿತ್ರ ಪ್ರೇಮಿಗಳು, ಯಾರು ಸಾರ್ವಜನಿಕರು ಯಾರು ಸಿನಿಮಾ ನೋಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಚಿತ್ರಮಂದಿರಗಳು ಬಿಕ್ಕೋ ಅಂತ ಇವೆ, ಪಾರ್ಕಿಂಗ್ ಪ್ಲೇಸ್ ಖಾಲಿ ಕುಳಿತಾ ಇದೆ. ಮಾರ್ಕ್ ಚಿತ್ರವನ್ನ ನೋಡ್ಲಿಕ್ಕೆ ಜನ ಹೋಗ್ತಾ ಇಲ್ಲ. ಪರಿಣಾಮ ಮಾರ್ಕ್ ಚಿತ್ರ ಮುಗ್ಗರಿಸಿದೆ. ಇನ್ನಾದ್ರೂ ಸುದೀಪ್ ಎಚ್ಚೆತ್ಕೊಳ್ತಾರಾ? ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.